ಬರ್ರಿ ಈಗ ನಾನು ನಿಮಗೆ ಏನು ತೋರ್ಸಾಕತ್ತೀನಂದ್ರೆ ನಮ್ಮ ಹೊಲದಾಗ 1 ಎಕರೆ ಉದ್ದು ಹಾಕಿದ್ವಿ. ಮನೆ ಪೂರ್ತಿಯಾಕ ಆಗುತ್ತಂತಂದು ಎಷ್ಟಕೊಂಡ ಆಗೈತಿ. ಹೊಲಕ್ಕೆ ಹಾಕಿದ್ರೆ ಏನು ತಪ್ಪಿಲ್ಲ ನೋಡ್ರಿ. ಉದ್ದು ನೋಡ್ರಿ, ಇದು ಉದ್ದಿನ ಬ್ಯಾಳಿ ಇಡ್ಲಿ ವಡ ದೋಸೆ ಪಡ್ಡು ಮಾಡ್ತಿರಲ್ಲ ಆ ಉದ್ದಿನ ಬ್ಯಾಳಿನೂ ಬ್ಯಾಳಿ ಅಲ್ರಿ, ಕಾಳುಗಳಿವು. ಬ್ಯಾಳಿ ಮಾಡಿ ಕೊಡೋದು ಮಾರ್ಕೆಟ್ ರೀ. ನಾವಂತೂ ರೈತರು ಈ ಥರ ಮಾಡಿ ಬುಡ್ಡಿ ಬಳ್ಳಿನ ಕಿತ್ಕೊಂಡ್ಬಂದು ಮಿಷನ್ಗೆ ಹಾಕಿಸ್ತೀವಿ. ಮಿಷನ್ಗೆ ಹಾಕಿಸ್ಲಿಕ್ಕಪ್ಪ ಅಂದ್ರೆ ಇವನ್ನ ಗಾಡಿ ಓಡಾಡಿಸಿ ಮನೆ ಪೂರ್ತಿಕ ಆಗಾಕತ್ತೇವೆ ಅಂತಂದ್ರೂ 4-5 ಪ್ಯಾಕೆಟ್ ಹಾಕಾವ್ರಿ. 4-5 ಪ್ಯಾಕೆಟ್ ತೊಗೊಂಡು ಏನು ಮಾಡೋಣ, ನಾವರ ಮಾರ್ಕೆಟಿಗೆ ಹಾಕಿಬಿಡ್ತೇವೆ. ಇಷ್ಟಕೊಂಡ ಬಳ್ಳಿ ಕಿತ್ಕೊಂಡ್ಬಂತಿದ್ವಿ. ಬಿಸಿಲಾಗಿ ಕಿತ್ಕೊಂಡು ಎಷ್ಟು ಬಿಸಿಲಿರ್ತೈತಿ, ಎಷ್ಟು ಇದಿರ್ತೈತಿ. ಕೈ 2 ದಿನ ಅಂತೂ ಮಡ್ಚಾಕ ಬರಲಿಲ್ಲ ರೀ. ಬಳ್ಳಿ ಅಷ್ಟು ಕಿತ್ಕೊಂಬರುವಾಗ ಲೇಟ ಆಯಿತು. 1-2-3 ದಿನ ಹೊಲಕ್ಕೆ ಹೋಗಿ ಬರುವಾಗ ಟ್ಯಾಕ್ಟ್ರ್ ಅಡ್ಡಾಡಿಸಿ ತೊಗೊಂಬಂದು ಎಲ್ಲದು ಗುಂಪಿ ಮಾಡಿ ರಾಶಿ ಹಾಕಿವಿ ನೋಡ್ರಿ. ಅರ್ಧ ಮಣ್ಣು, ಅರ್ಧ ಉಸುಗು, ಅರ್ಧ ಕಾಳು, ಅರ್ಧ ಧೂಳು ಬಂದೈತೆ ನೋಡ್ರಿ. ಇದನ್ನು ಮತ್ತೆ ತೂರಿ ನಾವು ಕೇರಿ ಹಸ್ ಮಾಡಿ ಸಾನ್ಗಿ ಹಿಡ್ದು ಮಾರ್ಕೆಟಿಗೆ ಹಾಕುವಾಗ ಸಾಕಾಗಿ ಹೋಗಿಬಿಡ್ತೈತೆ ನೋಡ್ರಿ. ಮತ್ತು ಬೆಲೆನೂ ಕಡಿಮೆನೇ ಇರ್ತೈತೆ ನಮ್ಗೆ ನೋಡ್ರಿ. ಹಿಂಗದ ನೋಡ್ರಿ, ಕರ್ರಗ ಉದ್ದು ಹಿಂಗಿರ್ತಾವೆ. ಇವನ್ನೇ ಮಾರ್ಕೆಟಿಗೆ ಹಾಕುವಾಗ ನಮ್ಗೆ ತೇರು ಎಳ್ದು ಮೆತ್ತಿಗೆ ನಿಂತಿರ್ತೈತೆ ನೋಡ್ರಿ. ಅಲ್ಲಿ ಹೋದ್ರೂ ದಾನಿನೂ ಸರಿಯಾಗಿರಲ್ಲ, ರೇಟ್ ಸಾಕಾಗಿ ಹೋಗಿರ್ತೈತಿ. ಆದ್ರೆ ರೈತರು ಎಷ್ಟು ಕಾಳು ಕಡಿ ತಿಂದು ರೊಟ್ಟಿ ಅದೆಲ್ಲ ಜೋಳ ಗೋಧಿ ಎಲ್ಲ ಹೆಚ್ಚಿಗೆ ಬೆಳಿತೈತಿ. ಹೀಗಾಗಿ ನಮ್ಮ ಹೊಲದಾಗ ಏನು ಬೆಳೆದ್ರೂ ಊಟಕ್ಕೆ ಮಾತ್ರ ಕಡಿಮೆ ಇರಲ್ಲ ನೋಡ್ರಿ. ಎಷ್ಟು ಜನ ಬಂದರೂ ಊಟ ಹಾಕುವಷ್ಟು ತಾಕತ್ತಿರ್ತೈತಿ ನಮ್ಮ ರೈತರಿಗೆ. ಅದ ಸೀಟ್ಯಾಗ ಹೋರಿ ಒಂದೊಂದು 2 ರೊಟ್ಟಿ ಬಡದು ಇಟ್ಟಿರ್ತಾರೆ. 4-5 ಇಡ್ಲಿ ಮಾಡೋದ್ಲಿನ ಲೆಕ್ಕ ಎಣಿಸಿ ಮಾಡಿರ್ತಾರೆ. ನಾವು ಹೆಚ್ಚಿಗೆ ಮಾಡಿದ್ರು ದನ ಇರ್ತಾವೆ ನಮ್ಮ ಮನ್ಯಾಗ, ದನ ತಿಂತಾವಂತಂದು ದನಕ್ಕೆ ಹಾಕಿರ್ತೀವಿ. ಯಾರು ಬಂದ್ರೂ 1 ರೊಟ್ಟಿ ಹೆಚ್ಚಿಗೆನೇ ಇರ್ತಾವೆ ನಮ್ಮ ಮನ್ಯಾಗ. ಇಷ್ಟಕೊಂಡ ತೂರಿ ಮಾಡಿ ಕೇರಿ ತೂರಾಕಂತ ಸಜ್ಜಾಗಿದ್ವಿ ನೋಡ್ರಿ. ಮ್ಯಾಗ ಸಿಪ್ಪಿ ತೆಗೆದು ನೋಡ್ರಿ, ಮ್ಯಾಗೆಲ್ಲ ಬೆರೆಸಿ ತೂರ್ಕೊಂಡು ಕಾಳು ರೆಡಿ ಆಗ್ತಾವೆ ನೋಡ್ರಿ, ಉದ್ದಿನ ಕಾಳು.